ನಮಸ್ತೆ. ಈಶ್ವರ್ ಶೇಂಗಾ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಆಗಿದ್ದೆ. ಇವತ್ತಿಗೆ ಅದು ಮುಕ್ತಾಯ ಆಯಿತು. ಇವತ್ತು ಫಲಿತಾಂಶ ಬಂದಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ. ಸಂತೋಷ್ ಅವರಿಗೆ 521 ವೋಟ್ ಬಂದಿದೆ. ಈಶ್ವರ್ ಅವರಿಗೆ 158 ವೋಟ್ ಬಂದಿದೆ. ಸಂತೋಷ್ ಅವರಿಗೆಲ್ಲ ಅದು ಬಂದಿರೋದು ಒಂದು ಒಳ್ಳೆ ವಿಚಾರಕ್ಕೆ ಬಂದಿದೆ. ಒಳ್ಳೆ ವಿಚಾರಕ್ಕೆ ವೋಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಅದೇ ರೀತಿಯ ಆ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಧನ್ಯವಾದಗಳು. ಹಾಗಾಗಿ ಈ ವಿಚಾರನ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪ್ರಚಾರ ಮಾಡಿದಾರೋ ಅವ್ರೆಲ್ಲರಿಗೂ ಧನ್ಯವಾದಗಳು. ಏನಕ್ಕಪ್ಪ ಅಂತಂದ್ರೆ ನಾವು ಪ್ರತಿ ಕಡೆ ನಾವು ರೀಚ್ ಮಾಡೋಕ್ಕಾಗಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ರೀಚ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ. ಅದೇ ರೀತಿ ಇಲ್ಲಿ ನಾವು ಪ್ರತಿ ಟೈಮ್ ಹೇಳೋಕೆ ಹೊರಟಿರೋದು ಒಂದೇ ಮಾತು, ಏನಪ್ಪ ಅಂದರೆ ಇಲ್ಲಿ ಜನ ಗೆಲ್ಬೇಕು ಅನ್ನೋದು. ಹಾಗಾಗಿ ಆ ಕ್ಷೇತ್ರದ ಏನು ಜನಪ್ರತಿನಿಧಿ ಸೆಲೆಕ್ಟ್ ಆಗಿದಾರಲ್ಲ, ಅವ್ರು ಮಾಡೋ ಕೆಲಸದಿಂದ ಯಾರು ಗೆಲ್ತಾರೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಜನ ಗೆಲ್ಲಿ ಅನ್ನೋದೇ ನಮಗೆ ಆಸೆ. ಅದು ಯಾರು ಮಾಡಿದ್ರು ಓಕೆನೆ. ಇವಾಗ ಆಯ್ಕೆ ಆದಂಥ ಜನಪ್ರತಿನಿಧಿ ಮಾಡಿದ್ರು ನಮಗೆ ಖುಷಿನೇ. ಯಾರೊಬ್ರು ಮಾಡಬೇಕು. ಆಯಾ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಕೆಲಸಗಳು ಆಗ್ಬೇಕು. ಆ ಕ್ಷೇತ್ರಕ್ಕೆ ಏನು ಮುಖ್ಯವಾಗಿ ಬೇಕೋ ಅದನ್ನು ಮಾಡೋಂಥ ಒಬ್ಬ ಕೆಲಸಗಾರ ಬೇಕು ನಮಗೆ. ಆ ಕೆಲಸಗಾರ ನಿಮಗೆ ಸಿಗ್ಲಿ, ನಮ್ಮೆಲ್ಲರಿಗೂ ಸಿಗ್ಲಿ ಅನ್ನೋದೇ ನನಗೆ ಆಸೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಆಮೇಲೆ ಇದ್ರ ಜೊತೆಗೆ ಒಂದೇ ಒಂದು ಮಾತು, ನಾವು ವೋಟ್ ಮಾಡಿಬಿಟ್ಟಿದ್ವಿ, ನಮ್ಮ ವೋಟ್ ಮಾಡಿದಂಥ ಪಕ್ಷ ಸೋಲ್ತಲ್ಲ ಅಂತಂದು ಯಾವತ್ತು ಇದು ಮಾಡ್ಕೊಂಡು ಹೋಗ್ಬೇಡಿ. ನೀವು ಒಂದು ಒಳ್ಳೆ ವಿಚಾರಕ್ಕೆ ವೋಟ್ ಮಾಡಿದ್ದೀರಾ. ಹಾಗಾಗಿ ಒಂದು ಪಕ್ಷಕ್ಕೂ ಮಾಡಿಲ್ಲ, ಒಬ್ಬ ಕ್ಯಾಂಡಿಡೇಟ್ಗೂ ಮಾಡಿಲ್ಲ, ನೀವು ಒಂದು ಒಳ್ಳೆ ವಿಚಾರಕ್ಕೆ ವೋಟ್ ಮಾಡಿದ್ದೀರಾ. ವಿಚಾರ ಯಾವತ್ತೂ ಸೋಲಲ್ಲ, ವಿಚಾರ ಯಾವತ್ತಿದ್ರೂ ಗೆಲ್ಲುತ್ತೆ. ಹಾಗಾಗಿ ನಿಮ್ಮನ್ನು ಗೆಲ್ಸುತ್ತೆ. ಓಕೆನಾ? ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ. ಜೈ ಪ್ರಜಾಕೀಯ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋಸ್ಕರ ಎಂದು